ಏನ್ ಫೋನ್ ಯಾಕೆ ಕಟ್ ಮಾಡ್ತಾ ಇದೀಯಾ? ಏನು ಫೋನು? ಫೋನ್ ಯಾಕೆ ಕಟ್ ಮಾಡ್ತಾ ಇದೀಯಾ? ಯಾರಪ್ಪ ಫೋನ್ ಬಂದಿತ್ತಪ್ಪ? ಹಾಂ, ಮಾತಾಡ್ಬೇಕಂದ್ರೆ ಮಾಡಬೇಕು, ನೀನು ಮಾತಾಡಬೇಕು. ಚಂದ್ರು, ಏನು ಇವಾಗ ಹೇಳ ನಿನ್ನ ಸಮಸ್ಯೆ? ನಿನ್ನ ಸಮಸ್ಯೆ ನನ್ನ ಸಮಸ್ಯೆ ಅಲ್ಲ ಇದು. ನನ್ನ ಸಮಸ್ಯೆ ಏನು ಇಲ್ಲ ಅಂತ ನಿನಗೂ ಗೊತ್ತಿದೆ. ಆದ್ರೆ ನೀನು ಹೋಗ್ತಾ ಇರೋ ದಾರಿ ತಪ್ಪಿದೆ. ನಾನು ದಾರಿ ಅಲ್ಲೋ, ಅವನಾಗ ಅವನು 20 ಫೋನ್ ಮಾಡ್ದಾಗ ಶಿವರಾಜು 20 ಫೋನ್ ಮಾಡ್ದ ಶಿವರಾಜು. ಅದಕ್ಕೋಸ್ಕರ ಅಲ್ಲಿ ಹೋಗ್ಬೇಕಂತಿದ್ದೀನಿ, ಆದ್ರೂ ಹೋಗಿಲ್ಲ ಇನ್ನು. ನಾನು ಇನ್ನೂ ಇವತ್ತು ಸ್ಟೇಟ್ಮೆಂಟ್ ಕೊಟ್ಟಿದ್ದೀನಿ, ನಿರಾಕಾರ ಚಳುವಳಿ ಮಾಡ್ತೀವಿ ಅಂತ. ನನ್ನ ಸ್ವಂತ ಡಿಪೋರ್ಟ್ ನೌಕರ ಅಂತ ಹಾಕ್ತಿದ್ದೀನಿ. ನೀನು ನಿರಾಕರಣೆ ಚಳವಳಿ ಮಾಡ್ತೀಯ, ನಾನು ನಿನ್ ಸಪೋರ್ಟ್ ಮಾಡ್ತೀನಿ. ಮಾಡ್ಬೇಕು, ನೀನು ಮಾಡ್ಬೇಕು, ಅವನು ಅನಂತ್ ಸುಬ್ರಾವ್ ಮಾಡ್ಬೇಕು, ಎಲ್ಲಾರು ಮಾಡ್ಬೇಕು. ನಾನು ಹೇಳೋದನ್ನ ಕೇಳೋ, ಹೇಳು ಆಯ್ತಾ? ನೀನು ಮಾಡ್ಬೇಕು, ನಾನು ಮಾಡ್ಬೇಕು, ನೀನು ಮಾಡ್ಬೇಕು. ಅದಕ್ಕೊಂದು ಹೋರಾಟಗಾರ ಯಾರೇ ಮಾಡ್ಲಿ, ಹೋರಾಟ ಅಂತ ನೌಕರರು ಮಾಡ್ತಾರೆ. ಒಂದೇ ಒಂದು ಮೆಸೇಜ್ ಹಾಕಿದ್ದೆ, ನೀನು ಅವಿವೇಕಿ ದಡ್ಡ ಅಂತ. ಆದ್ರೆ ನಿನ್ನ ಸವಾಸನ ಹೇಳೋರ್ ಕೇಳ, ನಿನ್ನ ಸವಾಸನ ನಿನ್ನ ಫ್ರೆಂಡ್ಶಿಪ್ ಯಾವತ್ತೂ ಬಿಡಲ್ಲ ಅಂತ ಹಾಕಿದ್ದೀನಿ. ನೀನು ಒಂದ್ ಹೇಳ್ತೀನಿ ಕೇಳೋ, ನೀನು ಈ ಕಡೆ ಬಂದಾಗ ಆ ಕಡೆ ಬಂದ ಈ ಕಡೆ ನಾನು ಯಾವ ಸಂಘಟನೆ ಇಲ್ಲ ಕಣ. ನಮ್ಮ ತಾಯಿನಾಗಿಲ್ಲ, ನಮ್ಮ ತಾಯಿ ಸತ್ವಲ್ಲ ಒಂದು ಸಂಘಟನೆಗೆ ಹೋಗಿ ನನ್ನ ಮಗನ ಸತ್ವಲ್ಲ ನಾನು ಗುರ್ಸ್ಕೊಂಡಿಲ್ಲ ಚಂದ್ರು. ನಿನ್ ಸಂಘಟನೆ ಗುರ್ಸ್ಕೊಂಡಿಲ್ಲ. ನಾನು ಹೇಳ್ತಾ ಇದ್ದೀನಿ, ನಾವು ಮಾತಾಡ್ಬೇಕಾದ್ರೆ ನನಗೆ ಸತ್ತವಳು ನನಗೆ ಕೋಪ ಬರೋದು ಎಲ್ಲಿ ಗೊತ್ತಾ? ನಮ್ಮ ಅಮ್ಮನ್ನ ಇಳಿತೀವಿ ರೋಡ್ಗೆ, ನಮ್ಮ ಹೆಂಡತಿ ಮಕ್ಕಳನ್ನ ಹಿಡಿದು ಬಿಡ್ತೀವಿ. ನಾನು ಹೇಳಿದ್ದೀನಿ ನಾವು ಎಳಿಬಾರ್ದು ಅಂತ ಹೇಳ್ತೇನೆ. ನಿನ್ ಮಗನ ಎಳಿಬಾರ್ದಲ್ಲಿ ನೀನಿಗೆ ಬಂತು ಅಂದ್ರೆ AATC ಫೋನ್ ಮಾಡಿ ಅವನ್ ಸಾಂತ್ವನ ಹೇಳು ಅಂತ ಹೇಳಿರುವಂತ ವ್ಯಕ್ತಿ ನಾನು ಹೇಳ್ತಾ ಇದ್ದೀನಿ. ಸಾಂತ್ವನ ಹೇಳ್ಸಿದ್ದೀನಿ ಇಲ್ವಾ? ನೀನ್ ಸಾಂತ್ವನ ಆದ ನಾನು ಮತ್ತೆ ನನಗೆ ಇವತ್ತು ನನಗೆ ಸತ್ತವಳು ನಾನು ಅಟೆಂಡ್ ಮಾಡಬಾರ್ದು ಅನ್ಕೊಂಡಿದ್ದೆ. ಅದು ಇವತ್ತು ಅಟೆಂಡ್ ಮಾಡಿದ್ದೀನಿ ಕಾಲ್ನ. ಏನ್ ಅಟೆಂಡ್ ಮಾಡಿ ನನ್ಗೆ ನನ್ನ ಸೌಭಾಗ್ಯ ತಂದು ಕೊಟ್ಟೆನಪ್ಪ? ಸೌಭಾಗ್ಯ ಅಲ್ಲ, ನೀನು ಮಾಡೋ 3rd ಕ್ಲಾಸ್ ಕೆಲ್ಸಕ್ಕೆ ನಾನು ನಿನಗೆ ಇವತ್ತು ತಿಳಿಬೇಕಾಯ್ತು. ಯಾವನೋ 3rd ಕ್ಲಾಸ್ ಅಂತ ಮಾತಾಡ್ದೆ ಕಟ್ ಮಾಡ್ತೀನಿ. ನೀನ್ ಕೇಳ್ಬೇಕು. ನೀನ್ ಇವತ್ತು ಇಲ್ಲ ಇನ್ನೊಂದ್ಸಲಿ ನನ್ನ ಕಾಲ್ ಮಾಡ್ಬೇಡ. ನೀನು ಒದ್ದು ಬಿಡ್ತೀನಿ ಇವಾಗ. ನಾನು 3rd ಕ್ಲಾಸ್ ಅಂತ ಹೇಳ್ಬೇಡ, ಕರೆಕ್ಟ್ ಆಗಿ ಹೇಳು. ನಾನು ನನ್ನ ಹತ್ರ ಹೇಳ್ತಾ ಇದ್ದೀನಲ್ಲ, ನೀನು ನನ್ನ ಮುಂದೆನೆ ನೀನ್ ಏನ್ ಹೇಳಿದ್ಯಾ? ಸಂಘದವ್ರನ್ನೆಲ್ಲ ಬೈದಿದ್ಯಾ? ಯಾರನ್ನ ಸಂಘದವ್ರನ್ನ ಬೈದ? ಹೇಳೋರ್ ಕೇಳು. ಒಂದ್ ನಿಮಿಷ ಕೇಳು. ನೀಟಾಗಿ ಕೇಳು. ಇವಾಗ್ಲೂ ಇರೋ ಒಂದ್ ನಿಮಿಷ. ಈಗ್ಲೂ ಹೇಳ್ತೀನಿ ಕೇಳು. ಈಗ ಹೇಳ್ತೀನಿ ಕೇಳು. ಆಯ್ತು, ರೆಕಾರ್ಡ್ ಇದೆ. ಈಗ ಇನ್ನೊಂದ್ಸಲಿ ಹೇಳ್ತೀನಿ ಕೇಳು. ಶಿವರಾಜ್ ಅವರು ಇರೋ ಚಂದ್ರು ಒಂದ್ ನಿಮಿಷನೇ ತಿರ್ಗ ಮುಚ್ಕೊಂಡು ಒಂದ್ ನಿಮಿಷ. ನಾನು ಈಗ ಅದನ್ನೇ ಮಾತಾಡ್ತೀನಿ. ತಪ್ಪಿದ್ರೆ ಸೆಂಟ್ರಲ್ ಬಾ, ಈಗ ಹೇಳ್ತೀನಿ ಕೇಳು. ನಾನು ಹೇಳಿದೆ, ಚಂದ್ರು ಹೋರಾಟ ಮಾಡೋದಕ್ಕೆ ಒಬ್ಬ ಮನುಷ್ಯ ಇಚ್ಛೆ ಒಂದು ಒಪ್ಕೊಂಡಿದ್ದಾನೆ, ಅವನು ಹೋರಾಟ ಮಾಡ್ತಾ ಇದ್ದಾನೆ. ನೀವು ದಯವಿಟ್ಟು ಅವ್ನು ಸಪೋರ್ಟ್ ಮಾಡಿ. ಅದು ಬಿಟ್ಟು ನಮ್ಮದೇ ಆಗಿರ್ತಕ್ಕಂಥ ಸಂಘಟನೆ ಮಾಡ್ತೀವಿ ಅಂತ ಚಂದ್ರು ಒಳ್ಳೆ ಹೋರಾಟ ಮಾಡೋವಾಗ ನೀವು ಸೆಂಟ್ರಲ್ ಎಂಟ್ರಿ ಆಗಬೇಡಿ ಅಂತ ನಾನು ಸತ್ಯವಾಗ್ಲೂ ಹೇಳಿದ್ದೀನಿ. ಕರೆಕ್ಟಾ? ಹೇಳೋರು ಕೇಳ್ತೀಯ ಅಂದ್ರೆ ನಾನು ಕೇಳಿಸ್ಕೊತೀನಿ, ಇಲ್ಲ ಇಟ್ಬಿಡ್ತೀನಿ ಫೋನು. ನೀನು ಕುಡಿದ್ಬಿಟ್ಟು ನನ್ನ ಹತ್ರ ಹೇಳಿದ್ದೀನಿ. ಯಾವ ನಾವು ಕೊಡ್ತಿರೋದೇ? ನಾನು ಕುಡಿಯಲ್ಲ ಹೇಳಿ ದೊಡ್ಡ ನನ್ನ ಮಗನೇ. ನೀನು ಮಗನಿಗೆ ನಾನು ಮಾತಾಡಿದ್ರೆ ನಾನು ಮತ್ತೆ ನಾನು ದಿವಸ ಆಗ್ಬಿಡ್ತೀನಿ. ನೀನೇನ ಬೈಕ್ ನಾನು ಕುಡಿಯಲ್ಲ ಕಣ. ಈಗ ನಿನ್ನಂತವ್ರ ಜೊತೆ ಸೇರಿದ್ರೆ ಮಾತ್ರ ಕುಡಿಯೋದು. ನನ್ನಂತ ನಾನು ಯಾವತ್ತು ನಿನ್ ಜೊತೆ ಕುಡ್ದಿದ್ದೆ ಅಂತ ನೀನ್ ಕುಡ್ದಿಲ್ವೋ? ಬೇರೆಯವ್ರ ಜೊತೆ ಅನ್ಕೋ. ನಿನ್ನಂತವನು ಅಂತ ಹೇಳಿದ್ದು ನೀನಲ್ಲ. ನಾನು ಕುಡಿಯೋ ಅಂತದ್ದು ನಾನು ಈಗ ಹೋಗ್ಲಿ ಬಿಡಪ್ಪ. ಈಗ ಏನೋ ನಮ್ದು ಪ್ರಾಬ್ಲಮ್, ಏನಾದ್ರೂ ಒಳ್ಳೇದ್ ಮಾಡೋದು. ನಾನ್ ಒಳ್ಳೇದ್ ಮಾಡ್ಬೇಕು ಅಂತ ನಾನು ಎಲ್ಲ ಒಳ್ಳೆ ಬುದ್ಧಿನೇ ಹೇಳಿದೀನಿ ಇಲ್ವಾ? ಈಗ ಕೇಳೋದನ್ನ ಕೇಳ್ಬಿಡು, ಆಮೇಲೆ ನಿನ್ ಮಾತಾಡ. ನಾನು ಕೇಳ್ತೀನಿ. ಈಗ ಹೋಗ್ಲಿ ಹೇಳ್ಬಿಡು, ನಾನೆಲ್ಲ ಕೇಳಿಸ್ಕೊಂಡ್ಬಿಡ್ತೀನಿ. ನಾನು ಏನಾದ್ರು ಹೋರಾಟ ಮಾಡ್ಬೇಕಾದ್ರೆ ನೀನ್ ನಂಗೆ ಸಾಂಗ್ ಮಾಡಿದ್ದೇನೆ ಇಲ್ವಾ? ನೀನ್ ಸಾಂಗ್ ಕೊಟ್ಟಿದ್ಯಾ, ಸಪೋರ್ಟ್ ಮಾಡಿಲ್ಲ. ನೀನು ಟಾಂಗ್ ಕೊಟ್ಟಿದ್ಯಾ? ನೀನ್ ಪ್ರತಿಯೊಂದನ್ನ ಹೊರಗಡೆ ಹಾಕಲ್ಲ. ನಾನು ನಿಮ್ಗೆ ವಾಟ್ಸಪ್ ಮಾಡಲ್ಲ ಮಾಡು. ಆದ್ರೇನು ನಿರಾಧಾರಣೆ ದೀಕ್ಷೆ ಅಂತ ನೀವು ಚಳುವಳಿ ಅಂತ ತಗೊಂಡಾಗ ನಾನು ಯಾವ್ದಕ್ಕೂ ನಿಮ್ಗೆ ಯಾರಾದ್ರೂ ಮಾಡ್ಲಿ ಹೋರಾಟ ಯಾರು ಮಾಡಿದ್ರು
ಚಂದ್ರ ನನ್ನ ನನ್ನ ಪರವಾಗಿ ಪರವಾಗಿ ಏನು ಮಾಡ್ಲಿಲ್ಲ ನೀನು. ನನ್ನ ಪರವಾಗಿ ನಾನು ಯಾರ ಪರವಾಗಿ ಮಾಡಿದ್ದೀರಾ? ಬರಲ್ಲ ನಾನು ಯಾರ ಪರವಾಗಿ ಬರಲ್ಲ. ನಾನು ನೌಕರ ಪರ ಗುರು. ನಾನು ಒಬ್ಬ ನೌಕರ. ನನಗೆ ನಾನು ಯಾರ ಪರವಾಗಿ ನೀನ್ ಅಲ್ಲಿ ಇಲ್ಲ ಕಣೆ. ನೀನ್ ಯಾವ ನೌಕರ ಪರ ಅಲ್ಲ. ನೀನ್ ಹೆಂಗ್ ಗೊತ್ತಾ, ಹಾ. ಬೀಸೋ ಗಾಳಿ ಕಡೆ ತೂರ್ಕೊಳ್ಳೋ ನೀವಲ್ಲ. ಈಗ ಯಾವ ಸಂಘಟನೆಯಲ್ಲಿ ಇದ್ದೀನೋ ನಾನು ಬೀಸೋಗಾಳಿ ಪರವಾಗಿ ತಿಳ್ಕೊಳಕ್ಕೆ ನೀನು ಹೇಳ್ತೀನಿ ಕೇಳೋ. ನೀನು ಅವತ್ತು ನೀನ್ ಕುಡ್ದಿದ್ಯಾ ಚಂದ್ರು? ನಾನು ಕುಡ್ದಿಲ್ಲ. ನಾನು ಕುಡ್ದಿದ್ರೆ ನಾನು ಕುಡಿಯೋದೇ ಇಲ್ಲ. ನಾನು ಸತ್ತೋಳ್ತಾ ನಾನು ಕುಡಿತಾ ಇದ್ದೆ ಕಣ, ಬಿಟ್ಬಿಟ್ಟಿದ್ದೀನಿ 5-6 ವರ್ಷ ಆಯ್ತು. ನಾನು ಕುಡಿತೀನಿ ಅಂತ ಹೇಳ್ತೀಯಲ್ಲ, ಹೆಂಗೆ? ಅಲ್ಲಲ್ಲ 4 ತಿಂಗಳಿಂದ ಅಡ್ಮಿಟ್ ಆಗಿದ್ದೆ. ಕುಡ್ದು ಇದಂತ ನನ್ನ ಹತ್ರನೇ ಹೇಳಿದ್ಯಾ? ನಾನು ಹೇಳಿದ್ದೀನಿ ನಿನ್ಗೆ. ಯಾವಾಗ ನೀನ್ ಕರ್ಕೊಂಡೋದಾಗ ಇಲ್ಲ ಸತ್ಯ ನಾನು ಸತ್ಯವಾಗ್ಲೂ ನಾನು ನಿನ್ನ ಹತ್ರ ಹೇಳಿದೆ. ನೀನು ಅಣ್ಣ ಎಲ್ಲಿದ್ದೆ ಅಣ್ಣ ಯಾವಾಗ ಬರ್ತೀಯ, ಎಷ್ಟೊತ್ತು ಬರ್ತೀಯ ಅಂದ್ರೆ ಇಲ್ಲ ಚಂದ್ರು ಏನೋ ಒಂದು ಬೇಜಾರಾಯ್ತು, ಯಾವ್ದೋ ಒಬ್ರು ಸತ್ತೋಗಿದ್ರು, ಕುಡಿದ್ಬಿಟ್ಟೆ ಕಣ 3 ದಿವಸ ಫುಲ್ಲಾಗಿ ಕುಡಿದ್ಬಿಟ್ಟೆ, ಊಟನೂ ಮಾಡ್ಲಿಲ್ಲ, ನಾನು ಹಾಸ್ಪಿಟಲ್ ಅಡ್ಮಿಟ್ ಆಗಿದ್ದೀನಿ ಸತ್ಯವಾಗ್ಲೂ ಹೇಳಿದ್ದೀನಿ. ಹೇಳಿದ್ಯಲ್ಲ? ಸತ್ಯನಾ? ಸತ್ಯನಾ? ನಾನು ಕುಡಿತಾ ಇಲ್ಲ ಅಂತ ಕುಡ್ದಿದ್ದೀನಿ ಅಂತ ಹೇಳಿದೀನಿ. ಈಗ ರೆಕಾರ್ಡ್ ಮಾಡ್ತಾ ಇದ್ದೀನಿ, ಸತ್ಯವಾಗ್ಲೂ ಒಪ್ಕೋತೀನಿ. ಅಲ್ಲಲ್ಲ ನೀನು ಯಾವತ್ತು ಇದು 4-5 ವರ್ಷದ ಹಿಂದಿನ ಮಾತಾ ನೀನು ಮಾತಾಡ್ತಾ ಇರೋದು? 4-5 ತಿಂಗಳ ಹಿಂದಿನ ಮಾತು. 4 ವರ್ಷ ನಾನು ಕಂಟಿನ್ಯೂಸ್ ಕುಡಿತಾ ಇದ್ದೆ ಚಂದ್ರು. ಅಲ್ಲಲ್ಲ ಒಂದು ಕೇಳು ಈಗ ಕೇಳ ಈಗ ಕುಡ್ದಿದ್ದು ಏನೋ ಒಂದು ಬೇಜಾರಿಗೋಸ್ಕರ 2 ದಿವಸ 3 ದಿವಸ ಊಟನೂ ಮಾಡದೆ ಕುಡ್ದೆ ಅಂತ ನಿನ್ಗೆ ಹೇಳಿದ್ದೀನಿ. ಹಾಸ್ಪಿಟಲ್ ಅಡ್ಮಿಟ್ ಆಗಿದ್ದೀನಿ, ಇಂಜೆಕ್ಷನ್ ತಗೋತಾ ಇದ್ದೀನಿ ಚಂದ್ರ ಅಂತ ಹೇಳಿದ್ದೀನಿ ಅಲ್ವಾ? ಸತ್ಯ. ಅದನ್ನ ಇದು ನಿನ್ನ ಒಂದಿದು. ಆದ್ರೆ ನಾನು ಯಾವತ್ತಿಗೂ ಹೆಂಗ್ ನಿಂತ್ಕೋಬೇಕೋ ಇವತ್ತು ಅದೇ ತರ ನಿಂತ್ಕೊಂಡಿದ್ದೀನಿ. ಈಗ ಏನೋ ಹೇಳ್ತೀಯ ಕುಡ್ದು ನಾನು ಹೇಳ್ತಾ ಇಲ್ವಾ, ನಾನು ಯಾವತ್ತಿದ್ದನು ಒಂದು ಮಾತು ಒಂದು ನಾಲ್ಗೆ. ಓಹೋ 2 ನಾಲ್ಗೆನಾ? ಪಕ್ಕ ಹೇಳ್ತೀನಿ. ಹಂಗ ಹೇಳಿದ್ರೆ ಇವಾಗ ನಿನ್ನ ಕಟ್ ಮಾಡ್ತೀನಿ. ಇವಾಗ ನೀನ್ ಪಕ್ಕ 2 ನಾಳಿಗೆ ಯಾರನ್ನ ದಿಕ್ ತಪ್ಪಿಸಿದ್ದೀನಿ, ವಜಾ ಮಾಡ್ತಿದ್ದೀನ, ಸಸ್ಪೆಂಡ್ ಮಾಡ್ತಿದ್ದೀನ. ನೀನೇ ಹೇಳಿದ್ಯಾ ನನ್ನ ಹತ್ರ. ನೀನು ಪ್ರಾಮಾಣಿಕವಾಗಿ ಹೋರಾಟ ಮಾಡಿದ್ಯಾ. ಯಾರು ಅನಂತ್ ಸುಬ್ರಾವಿಂದ ಹಿಡಿದು, ಶರ್ಮಾಜಿಂದ ಹಿಡಿದು, ಪ್ರಕಾಶಿಂದ ಹಿಡಿದು ನೀನು ಪ್ರಾಮಾಣಿಕ ಹೋರಾಟ ಅಲ್ಲ, ಸ್ವಾರ್ಥ ಹೋರಾಟ ಮಾಡಿದೆ ನಾನೇ ಗೆಲ್ಬೇಕು ಅಂತ. ಯೋ ನಿನ್ ಬಾಯಿಗೆ ಹುಳಗಳು ಬಿದ್ದುಬಿಡ್ತವೆ. ಇವಾಗ ನಾನು ದೂಷಣೆ ಮಾಡ್ತೀಯಾ? ನಿನ್ ಬಾಯಿಗೆ ಹುಳಗಳು ಬಿದ್ದುಬಿಡ್ತವೆ. ನಿನ್ ಬಾಯಿಗೆ? ನನ್ನ ಬಾಯಿಗೆ ನಾನು ಇವತ್ತು ಹೇಳ್ತೀನಿ. ನಾನು ಇವತ್ತು ನಿಂತಿರೋದು ಹೇಗ್ ಗೊತ್ತಾ? ಇವತ್ತು ನಾನು ನಿಂತಿರೋದು ನನ್ನ ಪ್ರಾಮಾಣಿಕತೆ. ನೋಡಯ್ಯ ಚಂದ್ರ, ನಿನ್ನ ಪ್ರಾಮಾಣಿಕತೆ ನೀನು ಉಳಿಸ್ಕೊ. ನಾನು ಇವತ್ತು ಪ್ರಾಮಾಣಿಕ ಪರವಾಗಿ ನನ್ನ ಪರವಾಗಿ ಈಗ ನಿನ್ ಸಂಘಟನೆ ಕಟ್ತೆ, ನಾನ್ ಸಂಘಟನೆ ಕಟ್ತೀನಿ ನನ್ನ ಸಂಘಟನೆ. ಅದು ನಿನ್ನ ಮಾತ್ರ, ಯಾವುದೇ ಹಿಂದಿನ ಸಂಘಟನೆಗಳಲ್ಲ. ನಾನು ಗೆಲ್ತೀನಿ, ಶತಸಿದ್ಧ. ನೀನು ಇನ್ನೇನು ಫೋನ್ ಡಿಸ್ಕಸ್ ಮಾತಾಡಬೇಡ. ಇದನ್ನ ಗ್ರೂಪ್ಗೆ ಹಾಕ್ತೀನಿ, ಆಮೇಲೆ ಬಿಡು.